ಎಲೆಕ್ಷನ್ 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 ಎಲ್ಲೆಡೆ ಎಲೆಕ್ಷನ್ ಕಾವು ಇದೆ ಸ್ನೇಹಿತರೆ. ಕರ್ನಾಟಕದ ಬಾಗಲಕೋಟೆ ಆಗಲಿ, ದಾವಣಗೆರೆ ಆಗಲಿ ಹಾಗೂ ಭಾರತದ ಇತರ ಭಾಗಗಳಲ್ಲೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ವಿಧಾನಸಭೆ ಎಲೆಕ್ಷನ್ ನಡೀತಾ ಇದೆ. ಅಸ್ಸಾಂ ವಿಧಾನಸಭೆ ಚುನಾವಣೆ ಮೊದಲ ಹಂತದ ಮತದಾನ ವೇಳೆ ಒಂದು ಘಟನೆ ನಡೆದಿದೆ. ಇದು ಇಡೀ ದೇಶದ ಗಮನವನ್ನೇ ಸೆಳೆದಿದೆ. ಒಬ್ಬ ಮಹಿಳೆ ಮತಗಟ್ಟೆಯಲ್ಲಿ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ದು ಕೇಳಿ ಬಂದಿದೆ. ಹೌದು, ಈ ಘಟನೆ ನಡೆದಿದ್ದು ಲೋಯರ್ ಅಸ್ಸಾಂನ ದುಬ್ರಿ ಭಾಗದ ಒಂದು ಬೂತ್ನಲ್ಲಿ ಒಬ್ಬ ಮಹಿಳೆ ಮತ ಹಾಕಲು ಸಾಲಿನಲ್ಲಿ ಬಂದು ನಿಂತಿದ್ದಾಳೆ. ಆದರೆ ಅವಳು ಚುನಾವಣಾ ಅಧಿಕಾರಿಯ ಮುಂದೆ ಹೋದಾಗ ಅಧಿಕಾರಿಯ ಕಣ್ಣಿಗೆ ಆಕೆಯ ಬೆರಳಿನ ಮೇಲೆ ಈಗಾಗಲೇ ಮತದಾನದ ಶಾಯಿ ಅಂದರೆ ಇಂಕ್ ಕಾಣಿಸಿದೆ. ನೀವು ಈಗಾಗಲೇ ಮತದಾನ ಮಾಡಿದ್ದೀರಿ, ಇಲ್ಲಿಂದ ಹೊರಡಿ ಅಂತ ಅಧಿಕಾರಿ ಹೇಳಿದ್ದೆ ತಡ ಆ ಮಹಿಳೆ ರೌದ್ರಾವತಾರ ತಾಳಿದ್ದಾಳೆ. ಇದು ಹಳೆಯ ಇಂಕು, ನನ್ನನ್ನು ತಡೆಯಲು ನೀನ್ಯಾರು ಅಂತ ಅಧಿಕಾರಿಯನ್ನೇ ಎದುರು ಹಾಕಿಕೊಂಡಿದ್ದಾಳೆ. ಅಷ್ಟಕ್ಕೆ ನಿಲ್ಲದೆ ತನಗೆ ಮತ ಹಾಕಲು ಬಿಡದಿದ್ದರೆ ಹೊರಗಿನಿಂದ ಜನರನ್ನ ಕರೆಸಿ ಪಾಠ ಕಲಿಸುವುದಾಗಿ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾಳೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಭದ್ರತಾ ಸಿಬ್ಬಂದಿ ಆಕೆಯನ್ನ ಅಲ್ಲಿಂದ ಹೊರಗೆ ಹಾಕಿದ್ದಾರೆ. ಚುನಾವಣಾ ಅಕ್ರಮ ಮತ್ತು ಸರ್ಕಾರಿ ಅಧಿಕಾರಿ ಮೇಲೆ ಬೆದರಿಕೆ ಹಾಕಿದ ಆರೋಪದ ಮೇಲೆ ಆಕೆಯ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಸ್ನೇಹಿತರೆ, ಈ ತರದ ಘಟನೆಗಳು ಆಗಾಗ ಎಲೆಕ್ಷನ್ ಸಮಯದಲ್ಲಿ ನಡೆಯೋದು ತುಂಬಾನೇ ಕಾಮನ್. ಆದ್ರೆ ಹಿಂದೆ ಈ ರೀತಿ ಎಲೆಕ್ಷನ್ ನಡೆಯುತ್ತಿತ್ತ, ಹೇಗೆ ನಡೆಯುತ್ತಿತ್ತು, ಏನೆಲ್ಲ ವ್ಯವಸ್ಥೆಗಳು ಇದ್ದವು ಅನ್ನುವ ಮಾಹಿತಿ ಇವತ್ತಿನ ಜನರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು 1947ನೇ ಇಸ್ವಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತವು ಪ್ರಜಾಪ್ರಭುತ್ವ ದೇಶವಾಗಲಿದೆ ಅಂತ ಪ್ರತಿಯೊಬ್ಬರಿಗೂ ಖಚಿತವಾಗಿತ್ತು. ಈಗ ಇಲ್ಲಿನ ಜನರಿಗೆ ತಮ್ಮದೇ ಆದ ಸರ್ಕಾರವನ್ನ ಆಯ್ಕೆ ಮಾಡುವ ಸಂಪೂರ್ಣ ಹಕ್ಕು ಸಿಕ್ಕಿತ್ತು. ಆದರೆ ಇದನ್ನ ನೋಡಿ ವಿದೇಶಿಗರು ಆಗ ನಗುತ್ತಿದ್ದರು. ಈ ಕೆಲಸ ಅಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ದೇಶದಲ್ಲಿ ತನ್ನದೇ ಆದ ಸಂವಿಧಾನ ಕೂಡ ಇರಲಿಲ್ಲ ಮತ್ತು ಕೋಟ್ಯಾಂತರ ಜನರ ನಡುವೆ ಯಶಸ್ವಿ ಚುನಾವಣೆ ನಡೆಸಲು ಯಾವುದೇ ನಿರ್ದಿಷ್ಟ ಪ್ರಕ್ರಿಯೆ ಕೂಡ ಇರಲಿಲ್ಲ. ಸುಮಾರು 250 ವರ್ಷಗಳ ಕಾಲ ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿದ್ದ ಭಾರತದ 88% ಜನಸಂಖ್ಯೆ ಅನಕ್ಷರಸ್ಥರಾಗಿದ್ದರು ಮತ್ತು ಜನರು ಯಾವುದೇ ರಸ್ತೆಗಳಿಲ್ಲದ ದುರ್ಗಮ ಪ್ರದೇಶದಲ್ಲಿ ಹೆಚ್ಚಾಗಿ ವಾಸ ಮಾಡುತ್ತಿದ್ದರು. ಮತದಾರರ ಪಟ್ಟಿಗೆ ಮಹಿಳಾ ಮತದಾರರನ್ನ ಸೇರಿಸುವುದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಆ ಸಮಯದಲ್ಲಿ ಅನೇಕ ಮಹಿಳೆಯರು ತಮ್ಮ ಹೆಸರನ್ನ ಹೇಳಲು ಕೂಡ ಹಿಂಜರಿಯುತ್ತಿದ್ದರು. ಇದರ ಪರಿಣಾಮವಾಗಿ ಸುಮಾರು 80 ಲಕ್ಷ ಮಹಿಳೆಯರ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಬರೆಯಲು ಸಾಧ್ಯವೇ ಆಗಿರಲಿಲ್ಲ. ಪ್ರತಿ ಮತದಾರ ಹೆಸರನ್ನ ಮತದಾನ ಪಟ್ಟಿಯಲ್ಲಿ ಬರೆಯುವುದು ಚುನಾವಣಾ ಆಯೋಗದ ಪ್ರಯತ್ನವಾಗಿತ್ತು. ಅನೇಕ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳಲ್ಲಿ ಮಹಿಳೆಯರಿಗೆ ಮತ್ತು ಬಡ ಕಾರ್ಮಿಕರಿಗೆ ಹಿಂದೆ ಮತದಾನ ಹಕ್ಕು ಕೂಡ ಇರಲಿಲ್ಲ. ಭಾರತದ ಈ ನಿರ್ಧಾರವು ಅನೇಕ ವಿಷಯಗಳಲ್ಲಿ ಬಹಳ ಮುಖ್ಯವಾಗಿತ್ತು. ಆದರೆ ಮೊದಲ ಬಾರಿಗೆ ಕೋಟ್ಯಾಂತರ ಮತದಾರರಿಂದ ಮತದಾನ ಮಾಡಿಸುವುದು ಮತ್ತು ನಂತರ ಕೈಯಿಂದ ಎಣಿಸಿ ಫಲಿತಾಂಶ ನೀಡುವುದು ಸಣ್ಣ ವಿಷಯವಾಗಿರಲಿಲ್ಲ ಸ್ನೇಹಿತರೆ. ಆದರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ 1952ರಲ್ಲಿ ಸ್ವತಂತ್ರ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದೇ ಹೋಗಿತ್ತು. ಭಾರತದ ಮೊದಲ ಮತ್ತು ವಿಶ್ವದ ಅತಿ ದೊಡ್ಡ ಚುನಾವಣೆ ಕಥೆಯು ನವೆಂಬರ್ 26, 1949ರಂದು ಆರಂಭವಾಗುತ್ತದೆ. ಇದು ಸಂವಿಧಾನ ಸಭೆಯಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದ ಭಾರತದ ಸಂವಿಧಾನವನ್ನ ಅಂಗೀಕರಿಸಲಾಗಿತ್ತು ಮತ್ತು ಭಾರತದಲ್ಲಿ ಈಗ ಪ್ರಜಾಪ್ರಭುತ್ವದ ದೇಶಗಳಂತೆ ಚುನಾವಣೆಗಳನ್ನು ನಡೆಸಲಾಗುವುದು ಎಂದು ನಿರ್ಧಾರ ಕೂಡ ಮಾಡಲಾಗಿತ್ತು. ಇದರಲ್ಲಿ ಭಾರತದ ಜನರಿಗೆ ತಮ್ಮದೇ ಆದ ಸರ್ಕಾರವನ್ನ ಆಯ್ಕೆ ಮಾಡುವ ಅವಕಾಶ ಇತ್ತು. ಇದು ಹೇಳುವುದು ಎಷ್ಟು ಸುಲಭವೋ ಮಾಡಲು ಅಷ್ಟೇ ಕಷ್ಟಕರವಾಗಿತ್ತು. ಯಾಕಂದ್ರೆ ಭಾರತದ ಹೆಚ್ಚಿನ ಜನರಿಗೆ ಚುನಾವಣೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ಸಂವಿಧಾನ ಅಂದ್ರೆ ಗೊತ್ತಿರಲಿಲ್ಲ, ಸರ್ಕಾರ ಅಂದ್ರೆ ಗೊತ್ತಿರಲಿಲ್ಲ. ದೇಶದ 88% ಜನಸಂಖ್ಯೆ ವಿದ್ಯಾವಂತರಾಗಿರಲಿಲ್ಲ ಮತ್ತು ಮತ ಹೇಗೆ ಹಾಕಬೇಕೆಂದು ಕೂಡ ಅವರಿಗೆ ಗೊತ್ತಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ರಾಜಕೀಯದಿಂದ ದೂರವಿದ್ದು ಚುನಾವಣೆಯನ್ನ ಸಂಪೂರ್ಣ ಪಾರದರ್ಶಕತೆಯಿಂದ ನಡೆಸಲು ಒಂದು ಶಕ್ತಿಶಾಲಿ ಸರ್ಕಾರ ಸಂಸ್ಥೆ ಅಗತ್ಯವಿತ್ತು. ಆದ್ದರಿಂದ ಜನವರಿ 25, 1950ರಂದು ಭಾರತದ ಚುನಾವಣಾ ಆಯೋಗ ಅಂದ್ರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನ ಸ್ಥಾಪಿಸಲಾಗಿತ್ತು. ಜನವರಿ 26ರಂದು ದೇಶದ ಸಂವಿಧಾನ ಜಾರಿಗೆ ಬಂದಿತ್ತು ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೇಶದ ಮೊದಲ ರಾಷ್ಟ್ರಪತಿಯಾಗಿದ್ದರು. 3 ತಿಂಗಳ ಚರ್ಚೆಯ ನಂತರ ಬ್ರಿಟಿಷ್ ಆದ ನಂತರ ಅಧಿಕಾರವನ್ನು ವಹಿಸಿಕೊಂಡಂತಹ ಸರ್ಕಾರವು ಮಾರ್ಚ್ 1950ರಲ್ಲಿ ಸುಕುಮಾರ್ ಸೇನ್ ಅವರನ್ನ ದೇಶದ ಮೊಟ್ಟ ಮೊದಲ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಿತ್ತು. ಅವರ ನಾಯಕತ್ವದಲ್ಲಿ ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ಕಷ್ಟಕರವಾದ ಚುನಾವಣೆ ನಡೆಯಬೇಕಾಗಿತ್ತು. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ನಂತರ ಸುಕುಮಾರ್ ಸೇನ್ ಅವರು ರಾಜಕೀಯಕ್ಕೆ ಸಂಬಂಧಿಸಿದ ದೇಶದ 2ನೇ ಅತಿ ಹೆಚ್ಚು ವಿದ್ಯಾವಂತ
ವಿದ್ಯಾವಂತ ವ್ಯಕ್ತಿ ಅಂತ ಹೇಳಲಾಗುತ್ತದೆ. ಅವರಿಗಿಂತ ಉತ್ತಮ ವ್ಯಕ್ತಿ ಬೇರೆ ಯಾರೂ ಇರಲಿಲ್ಲ. ಆದ್ರೆ ಬಡತನ ಮತ್ತು ಅನಕ್ಷರತೆಯ ನಡುವೆ ಇಷ್ಟು ದೊಡ್ಡ ದೇಶದಲ್ಲಿ ಯಶಸ್ವಿ ಚುನಾವಣೆ ನಡೆಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಆದ್ದರಿಂದ ಚುನಾವಣಾ ಆಯೋಗವು ಈ ಪ್ರಕ್ರಿಯೆಯನ್ನ ವಿವಿಧ ಹಂತಗಳಲ್ಲಿ ವಿಂಗಡಿಸಲಾಗುತ್ತದೆ ಮತ್ತು ಏಪ್ರಿಲ್ 1950ರಿಂದ ಚುನಾವಣಾ ಸಿದ್ಧತೆಯನ್ನ ಪ್ರಾರಂಭಿಸುತ್ತದೆ. ಭಾರತ ಸರ್ಕಾರವು ಸಾರ್ವತ್ರಿಕ ವಯಸ್ಕರ ಮತದಾನ ಅಂದ್ರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಆಧಾರದ ಮೇಲೆ ಸಾರ್ವತ್ರಿಕ ಚುನಾವಣೆ ನಡೆಸಲು ನಿರ್ಧಾರ ಮಾಡಿತ್ತು. ಅಂದ್ರೆ 21 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ನಾಗರಿಕರಿಗೆ ಮತದಾನದ ಹಕ್ಕು ಇತ್ತು. ಭಾರತದ ಈ ನಿರ್ಧಾರವು ಅನೇಕ ವಿಷಯಗಳಲ್ಲಿ ಬಹಳ ಮುಖ್ಯವಾಗಿತ್ತು. ಆದರೆ ಮೊದಲ ಬಾರಿಗೆ ಕೋಟ್ಯಾಂತರ ಮತದಾರರಿಂದ ಮತದಾನ ಮಾಡಿಸುವುದು ಮತ್ತು ಕೈಯಿಂದ ಎಣಿಸಿ ಫಲಿತಾಂಶ ನೀಡುವುದು ಸಣ್ಣ ವಿಷಯವಾಗಿರಲಿಲ್ಲ. ಹೀಗಾಗಿ ಸುಕುಮಾರ್ ಸೇನ್ ಅವರು ತಮ್ಮದೇ ಆದ ಒಂದು ತಂಡವನ್ನ ರಚಿಸುತ್ತಾರೆ. ಮೊದಲು ತಾವು ಮತದಾರ ಪಟ್ಟಿಯನ್ನ ತಯಾರಿಸುತ್ತೇವೆ ಅಂತ ನಿರ್ಧಾರ ಮಾಡುತ್ತಾರೆ. ಇದಕ್ಕಾಗಿ ಒಟ್ಟು 16,500 ಜನರನ್ನ ಮತದಾರ ಪಟ್ಟಿ ತಯಾರಿಸಲು 6 ತಿಂಗಳ ಒಪ್ಪಂದದ ಮೇಲೆ ನೇಮಿಸಲಾಗುತ್ತದೆ. ಈ ಜನರು ಮನೆ ಮನೆಗೆ ಹೋಗಿ ಮತದಾರರಿಂದ ಕೆಲವು ವಿವರಗಳನ್ನ ಪಡೆಯುತ್ತಿದ್ದರು. ಉದಾಹರಣೆಗೆ ಹೆಸರು, ವಯಸ್ಸು, ವಿಳಾಸ, ಲಿಂಗ ಇತ್ಯಾದಿ ಮತ್ತು ಮತದಾರರ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸುತ್ತಿದ್ದರು. ಆದರೆ ಅವರ ಮುಂದೆ ಇದ್ದ ದೊಡ್ಡ ಸಮಸ್ಯೆ ಮಹಿಳಾ ಮತದಾರರ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸುವುದಾಗಿತ್ತು. ಈ ಸಮಯದಲ್ಲಿ ಅನೇಕ ಮಹಿಳೆಯರು ತಮ್ಮ ಹೆಸರನ್ನು ಕೂಡ ಹೇಳಲು ಹಿಂಜರಿಯುತ್ತಿದ್ದರು. ಎಷ್ಟೋ ಜನ ಮನೆಯಿಂದ ಕೂಡ ಹೊರಗೆ ಬರುತ್ತಿರಲಿಲ್ಲ ಹಾಗೂ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡುತ್ತಿರಲಿಲ್ಲ. ಮತದಾರರ ಪಟ್ಟಿ ತಯಾರಿಸಿದ ನಂತರ ಮುಂದಿನ ಹಂತವೇನೆಂದರೆ ಮತದಾನ ಕೇಂದ್ರವನ್ನ ನಿರ್ಮಿಸುವುದು. ಇದರ ಬಗ್ಗೆ ರಾಮಚಂದ್ರ ಗುಹಾ ಅವರು ತಮ್ಮ ಇಂಡಿಯಾ ಆಫ್ಟರ್ ಗಾಂಧಿ ಪುಸ್ತಕದಲ್ಲಿ ಸುದೀರ್ಘವಾಗಿ ಬರೆದಿದ್ದಾರೆ. ಆ ಪುಸ್ತಕ ಓದಿದರೆ ನಿಮಗೂ ಕೂಡ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತದೆ. ಭಾರತಾದ್ಯಂತ ಒಟ್ಟು 2,24,000 ಮತದಾನ ಕೇಂದ್ರಗಳನ್ನ ನಿರ್ಮಿಸಲಾಗಿತ್ತು. ಅದರ ಜೊತೆಗೆ ಕಬ್ಬಿಣದ 20 ಲಕ್ಷ ಮತ ಪೆಟ್ಟಿಗೆಯನ್ನ ಕೂಡ ತಯಾರಿಸಲಾಗಿತ್ತು. ಇದಕ್ಕಾಗಿ ಸುಮಾರು 8,200 ಟನ್ ಸ್ಟೀಲ್ ಅನ್ನ ಕೂಡ ಬಳಸಲಾಗಿತ್ತು ಮತ್ತು ಸುಮಾರು 62 ಕೋಟಿ ಮತಪತ್ರಗಳನ್ನ ಕೂಡ ಮುದ್ರಿಸಲಾಗಿತ್ತು. ಭಾರತದ ಕೆಲವು ಪ್ರದೇಶಗಳು ಮತ ಪೆಟ್ಟಿಗೆಗಳನ್ನ ತಲುಪಿಸಲು ಕಷ್ಟಕರವಾಗಿದ್ದವು. ಅಂತಹ ಕೆಲವು ದುರ್ಗಮ ಬೆಟ್ಟ ಪ್ರದೇಶಗಳಿಗೆ ಮತ ಪೆಟ್ಟಿಗೆಯನ್ನ ತಲುಪಿಸಲು ವಿಶೇಷವಾಗಿ ಸೇತುವೆಗಳನ್ನು ಕೂಡ ನಿರ್ಮಾಣ ಮಾಡಬೇಕಾಗಿತ್ತು. ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಭಾರತೀಯ ಜನಸಂಖ್ಯೆ ಆ ಸಮಯದಲ್ಲಿ ದೊಡ್ಡ ಭಾಗವು ಅನಕ್ಷರಸ್ಥರಾಗಿತ್ತು ಮತ್ತು ಮತದಾನ ಮಾಡುವಾಗ ಅವರಿಗೆ ತಮ್ಮ ಪ್ರದೇಶದ ಚುನಾವಣಾ ಅಭ್ಯರ್ಥಿ ಹೆಸರನ್ನು ಓದಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಚುನಾವಣಾ ಆಯೋಗವು ಚುನಾವಣೆಯಲ್ಲಿ ಭಾಗವಹಿಸುವ ಪ್ರತಿ ಪಕ್ಷಕ್ಕೆ ಅವರದೇ ಆದ ವಿಚಿನ್ನ ಚುನಾವಣಾ ಚಿಹ್ನೆಯನ್ನ ಆಯ್ಕೆ ಮಾಡಲು ಕೇಳಿತು. ಇದರಿಂದ ಮತದಾರರು ಆ ಚಿಹ್ನೆಯನ್ನ ನೋಡಿ ತಮ್ಮ ನೆಚ್ಚಿನ ಪಕ್ಷದ ಅಭ್ಯರ್ಥಿಗೆ ಮತ ನೀಡಬಹುದಾಗಿತ್ತು. ಯಾಕಂದ್ರೆ ಆ ಸಮಯದಲ್ಲಿ ಮತದಾರರಿಗೆ ಅಭ್ಯರ್ಥಿ ಹೆಸರನ್ನು ಕೂಡ ಓದಲು ಆಗುತ್ತಿರಲಿಲ್ಲ. ಕಳೆದ 250 ವರ್ಷಗಳಿಂದ ಗುಲಾಮಗಿರಿ ಬಂಧನದಲ್ಲಿದ್ದ ಭಾರತಕ್ಕೆ ಇದು ಸ್ವಾತಂತ್ರ್ಯದ ಮೊದಲ ಚುನಾವಣೆಯಾಗಿತ್ತು. ಹೀಗಾಗಿ ಎಲ್ಲ ಮತದಾರರಿಗೆ ಮತದಾನ ಮಾಡುವುದು ಹೇಗೆ ಎಂಬ ದೊಡ್ಡ ಪ್ರಶ್ನೆ ಇತ್ತು. ಇದಕ್ಕಾಗಿ ಚುನಾವಣಾ ಆಯೋಗವು ಚುನಾವಣಾ ಪ್ರಕ್ರಿಯೆ ಬಗ್ಗೆ ಹಲವು ಜಾಹೀರಾತುಗಳನ್ನ ಸಿದ್ಧಪಡಿಸಿತ್ತು. ಅವುಗಳನ್ನ 3,000 ಚಿತ್ರಮಂದಿರಗಳಲ್ಲಿ ಪ್ರಸಾರ ಮಾಡಲಾಗಿತ್ತು. ಇದರೊಂದಿಗೆ ರೇಡಿಯೋದಲ್ಲಿ ಮತದಾರರಿಗೆ ಚುನಾವಣೆ ಬಗ್ಗೆ ವಿವರಿಸಲಾಗಿತ್ತು ಮತ್ತು ದೇಶಾದ್ಯಂತ ಲಕ್ಷಾಂತರ ಪೋಸ್ಟರ್ಗಳನ್ನು ಅಂಟಿಸಿ ಚುನಾವಣೆಯ ವಿವರವನ್ನ ನೀಡಲಾಗಿತ್ತು.